ಮನಪೂರ್ವಕವಾಗಿ ಸ್ವೀಕರಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಾವ್, ಸೂಪರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ರಾಜೇಶ್ವರಿ. ಥ್ಯಾಂಕ್ ಯು ಮಾಮ್. ಈ ಅವಾರ್ಡ್ ನಿನಗೆ ಯಾವಾಗ್ಲೂ ಬರಬೇಕಿತ್ತು, ಯಾಕಂದ್ರೆ ನೀನ್ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಅಚೀವ್ ಮಾಡಿದ್ಯಾ. ಯು ಡಿಸರ್ವ್ ಇಟ್ ಮಾಮ್. ಥ್ಯಾಂಕ್ ಯು ಮಾ. ಅದನ್ನ ಗುರುತಿಸಿ ಮೇಡಮ್ ನಾವು ಇವ್ರನ್ನ ಸೆಲೆಕ್ಟ್ ಮಾಡಿದ್ದು. ನನ್ನ ಸಾಧನೆಯನ್ನು ಗುರುತಿಸಿ ನನಗೆ ಅವಾರ್ಡ್ ಕೊಡ್ತಾ ಇರೋದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಒನ್ಸ್ ಅಗೇನ್. ಮೇಡಮ್, ನೀವೊಂದ್ ಹೆಣ್ಣಾಗಿ ಇಷ್ಟೊಂದು ಸಾಧನೆ ಮಾಡಿದೀರಾ. ನಿಮಗ್ ಪ್ರಶಸ್ತಿ ಕೊಡ್ತಾ ಇರೋದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಪ್ರಶಸ್ತಿ ಸಮಾರಂಭನ ನಿಮ್ಮನೇಲೆ ಇಟ್ಕೋಬೇಕು ಅಂತಿದೀವಿ. ನಿಮ್ದೇನು ಅಭ್ಯಂತರ ಇಲ್ಲ ತಾನೇ? ನೋನು, ಖಂಡಿತ ಅಭ್ಯಂತರ ಇಲ್ಲ. ಎನಿ ಟೈಮ್ ನೀವ್ ಯಾವಾಗ ಹೇಳಿದ್ರು ಎಲ್ಲ ನಾನು ಅರೇಂಜ್ ಮಾಡ್ತೀನಿ. ಓಕೆ ಮೇಡಮ್, ನಾವು ಡೇಟ್ ಹೇಳ್ತೀವಿ. ನಮ್ಮ ಸಂಘದ ಎಲ್ಲ ಮೆಂಬರ್ಸು ಬರ್ತಾರೆ, ಒಬ್ರು ಸೆಲೆಬ್ರಿಟಿ ಕೂಡ ಬರ್ತಾರೆ. ಈ ಪ್ರಶಸ್ತಿನ ಅವರೇ ವಿತರಣೆ ಮಾಡ್ತಾರೆ. ಹಾಗೆ ಆಗ್ಲಿ. ವಾಟ್ ಈಸ್ ದಿಸ್? ಏನ್ ಡ್ಯಾಡ್ ಇದು? ಇವತ್ತು ಲೇಡೀಸ್ ಕ್ಲಬ್ ನಮ್ಮ ಮನೆಗೆ ಬಂದ್ಬಿಟ್ಟಿದೆ. ಹೌದು ಕಣೋ, ದ ಕ್ವೀನ್ಸ್ ಲೇಡೀಸ್ ಕ್ಲಬ್ ಕಡೆಯವರು ಇವರೆಲ್ಲ. ಮೇಡಮ್, ನನ್ ಮಗ ತಾರಕ್. ನಮಸ್ಕಾರ. ನಮಸ್ಕಾರ. ಏನ್ ಮೇಡಮ್, ಇವ್ರನ್ನ ನಿಮ್ ಕ್ಲಬ್ಗೆ ಸೇರ್ಸ್ಕೊಳ್ಳೋದಕ್ಕೆ ಬಂದಿದ್ದೀರಾ? ಇಲ್ಲ ಸರ್, ಆಲ್ರೆಡಿ ಮೇಡಮ್ ನಮ್ಮ ಕ್ಲಬ್ಬಿಗೆ ಮೆಂಬರ್ ಆಗಿದ್ದಾರೆ. ಈ ವರ್ಷದ ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ವಿಷಯ ಹೇಳಕ್ಕೆ ಅಂತ ಬಂದಿದ್ದೀವಿ. ಏನಂದ್ರಿ? ಉತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ? ನನಗ್ ನಂಬಕ್ಕೆ ಆಗ್ತಿಲ್ಲಪ್ಪ. ಯಾಕೋ ತಾರಕ್ ಹೀಗೆಲ್ಲ ಮಾತಾಡ್ತಿದ್ಯಾ? ನಿಮ್ಮಮ್ಮ ಇಂಡಸ್ಟ್ರಿನಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ಡ್ಯಾಡ್, ಅವ್ರು ಇಂಡಸ್ಟ್ರಿಯಲ್ ಸಾಧನೆ ಮಾಡಿದಾರೋ ಇಲ್ವೋ, ಆದ್ರೆ ಅವರು ಬೇರೆ ಕಡೆ ಸಾಧನೆ ಬೇಜಾನ್ ಮಾಡಿದ್ದಾರೆ. ಅವರು ಕೊಡ್ಬೇಕಾಗಿರೋ ಪ್ರಶಸ್ತಿನೇ ಬೇರೆ. ಅಲ್ವಾ ಕ್ವೀನ್ ಇಂಡಿಯಾ? ಯಾಕೆ ತಾರಕ್ ಹೀಗೆಲ್ಲ ಮಾತಾಡ್ತಿದ್ಯಾ? ಮಾಮ್ಗೆ ಅವಾರ್ಡ್ ಕೊಡ್ತಿರೋದು ನಿನಗೆ ಇಷ್ಟ ಆಗ್ತಿಲ್ವಾ? ಸಿಸ್ಟರ್, ಅವಾರ್ಡ್ ಕೊಡೋದ್ರಲ್ಲಿ ಇಷ್ಟ ಇದೆಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಅವಾರ್ಡ್ ಈಸ್ಕೊಳ್ಳೋದಕ್ಕೂ ಏನಾದ್ರೂ ವಿಶೇಷವಾದ ಸಾಧನೆ ಮಾಡಿರ್ಬೇಕು. ನಿಮ್ಮಮ್ಮ ಏನ್ ಸಾಧನೆ ಮಾಡಿದ್ದಾರೆ ಅಂತ ಅವಾರ್ಡ್ ಕೊಡ್ತಿದ್ದಾರೆ? ಯಾಕೆ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಈ ಇಂಡಸ್ಟ್ರಿನಲ್ಲಿ ಗಂಡಸರೇ ಜಾಸ್ತಿ ಇರ್ಬೇಕಾದ್ರೆ ಒಂದು ಹೆಣ್ಣಾಗಿ ಸಾಧನೆ ಮಾಡಿರೋದು ಕಮ್ಮಿ ಅನ್ಕೊಂಡಿದ್ದೀರಾ? ಅವ್ರ ಸಾಧನೆನ ನೀವೇ ಒಪ್ಕೋಬೇಕು ಬಿಡಿ. ನನ್ ಮಗ ಹಾಗೆ ತುಂಬಾ ತಮಾಷೆ ಮಾಡ್ತಿರ್ತಾನೆ. ಅವನ್ ಸ್ವಲ್ಪ ಹಾಗೆ ಎಲ್ಲಾ ವಿಷಯದಲ್ಲೂ ತಮಾಷೆ ಮಾಡದೆ ಇದ್ರೆ ಆಗೋದೇ ಇಲ್ಲ. ಡ್ಯಾಡ್, ನಿಮ್ ಹೆಂಗಸರಿಗೆ ನನ್ ತಮಾಷೆ ಮಾಡ್ತಿರೋದೆಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಿರೋದು. ತಾರಕ್, ಸಾಕ್ ನಿಲ್ಸು. ಬಂದವ್ರ ಮುಂದೆ ಏನಿದೆಲ್ಲ. ಸಿಕ್ಕಿರೋ ಅವಕಾಶನ ಬಿಡಕ್ಕಾಗತ್ತೀಯ ಡ್ಯಾಡ್? ಈಗಿರೋ ಅವಾರ್ಡ್ಗಳೆಲ್ಲ ಹೇಗಾಗಿದೆ ಅಂದ್ರೆ ದುಡ್ಡೊಂದಿದ್ರೆ ಮನೆ ಬಾಗಿಲಿಗೆ ಬಂದ್ ಬೀಳ್ತವೆ. ಅಯೋಗ್ಯರುಗಳಿಗೆಲ್ಲ ಅವಾರ್ಡ್ ಕೊಡೋ ಹಾಗಾಗಿದ್ರೆ ಯೋಗ್ಯತೆ ಇರೋರು ಯಾವ ಅವಾರ್ಡ್ ತಗೋಬೇಕು?
ಈ ಅವಾರ್ಡ್ಗಳ ಬಗ್ಗೆ ಮಾತಾಡ್ತಾನೆ ಹೋದ್ರೆ ಒಂದು ದೊಡ್ಡ ಪ್ರೋಗ್ರಾಮೇ ಮಾಡ್ಬೋದು. ಏನಂತೀರಾ ಮೇಡಮ್? ತಾರಕ್, ಮಾತ್ ಸಾಕು, ಇಲ್ಲಿಂದ ಹೋಗು. ಹೋಗ್ತೀನಿ ಹೋಗ್ದೆ ಇಲ್ಲೇ ಜಾಂಡ ಹೊಡ್ಕೊಂಡಿದ್ರೆ ಅವ್ರೇನ್ ನನ್ಗೂ ಅವಾರ್ಡ್ ಕೊಡ್ತಾರ? ಇಲ್ಲ ತಾನೆ, ಕೊಡ್ತಿರೋದ್ ನಿಮಗೆ. ನಿಮಗ ಅವಾರ್ಡ್ ಕೊಡಕ್ಕಿಂತ ಮುಂಚೆ ನಿಮ್ಮ ಸಾಧನೆಗಳ ಗುಣಗಾನ ಮಾಡದೆ ಹೋದ್ರೆ ಹೇಗೆ? ಅಂದ ಹಾಗೆ ಆಂಟೀಸ್, ಈ ನಿಮ್ಮ ಕ್ಲಬ್ಬಿನ ಹೆಸರೇನು? ದಿ ಕ್ವೀನ್. ರಾಣಿ ಕ್ಲಬ್ಬಿನ ಮಹಾರಾಣಿ. ಚೆನ್ನಾಗಿದೆ, ಮುಂದುವರಿಸಿ. ಡ್ಯಾಡ್, ಯು ಕ್ಯಾರಿ ಆನ್ ವಿತ್ ದ ಲೇಡೀಸ್. ಯಾ, ಬಾಯ್. ಏನ್ ಮೇಡಮ್, ನಿಮ್ ಮಗ ಹೀಗ್ ಮಾತಾಡ್ತಾರೆ? ನಿಮಗ್ ಪ್ರಶಸ್ತಿ ಬಂದಿರೋದು ಅವ್ರಿಗಿಷ್ಟ ಇಲ್ಲ ಅನ್ಸುತ್ತೆ. ಅವನಿಗೆ ತುಂಬಾ ಖುಷಿಯಾದಾಗ ಹೀಗೆಲ್ಲ ಮಾತಾಡ್ತಾರೆ. ಅವನ್ ಮಾತ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಬರ್ತೀನಿ. ಗೋವಿಂದ, ಅಮ್ಮರೇ, ಜ್ಯೂಸ್ ತಗೊಂಡ್ ಬಾ. ಅಲ್ಲ ಸಮು, ಆ ಕ್ಲಬ್ನವರಿಗೆ ತಲೆ ಕೆಟ್ಟಿದ್ಯಾ ಅಂತ ಅತ್ತೆಗೆ ಅವಾರ್ಡ್ ಕೊಡ್ತಾರಂತೆ. ಆದ್ರೆ ಅವಾರ್ಡ್ ಫಂಕ್ಷನ್ ನಮ್ಮ ಮನೆಯಲ್ಲೇ ಮಾಡ್ತಾರಂತೆ. ದೊಡ್ಡ ಫಂಕ್ಷನ್ ಹಾಲ್ನಲ್ಲಿ ಆರ್ಗನೈಸ್ ಮಾಡಿ ಅವಾರ್ಡ್ ಕೊಡೋದನ್ನ ನೋಡಿದ್ದೀನಿ. ಇದೇ ಅಂತ ಅವಾರ್ಡು, ಅದು ನಮ್ಮ ಮನೆಯಲ್ಲಿ. ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನಿಮಗ್ ಸರಿ ಕಾಣಿಸ್ತಿಲ್ಲ ಅಂದ್ರೆ ಅದನ್ನ ಅಲ್ಲೇ ಅವ್ರ ಹತ್ರ ಹೇಳ್ಬೇಕಿತ್ತು. ಆಗ ನಿಮ್ಗಿಷ್ಟ ಆಗಿರೋ ಜಾಗದಲ್ಲಿ ಫಂಕ್ಷನ್ ಮಾಡಿರ್ತಿದ್ರು. ಏನ್ ಸಮು ನೀನು? ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನ್ ತಮಾಷೆ ಮಾಡ್ತೀಯಲ್ಲ. ಅಲ್ಲ ಸಮು, ನಮ್ಮ ಮನೆಯಲ್ಲಿ ಫಂಕ್ಷನ್ ಮಾಡಿದ್ರೆ ಅತ್ತೆ ದುಡ್ಡು ಕೊಟ್ಟು ಅವಾರ್ಡ್ ತಗೊಂಡ್ರು ಅಂತ ಜನಗಳು ಮಾತಾಡೋದಿಲ್ವಾ? ನೀವ್ ಹೇಳೋದ್ ಸರಿಯಾಗಿದೆ ರೀ. ಬನ್ನಿ ಮಾಮ್ ಹತ್ರ ಹೋಗಿ ವಿಷಯ ಹೇಳೋಣ. ನೋಡ್ ಸಮು, ಮತ್ತೆ ತಮಾಷೆ ಮಾಡ್ತಿದೀಯ. ಈಗ ತಾನೇ ಬಾಮೈದ ಅವ್ರಿಗೆ ಉರ್ಸ್ಬಿಟ್ಟು ಹೋಗಿದ್ದಾನೆ. ಮತ್ತೆ ನಾನು ಹೋಗಿ ಈ ವಿಷಯ ಅವ್ರಿಗೆ ಹೇಳ್ಬಿಟ್ರೆ ನಾನ್ ನಾಲ್ಗೆ ಕಿತ್ತಿ ನಲ್ಲಿ ಫ್ರೈ ಮಾಡ್ಬಿಟ್ಟು ತಿನ್ಬಿಡ್ತಾರ ಅಷ್ಟೇ. ಅವ್ರ ಮುಂದೆ ಹೋಗಿ ಹೇಳೋದ್ಗಿಂತ ನಾನ್ ತೆಪ್ಪಗಿರೋದೇ ವಾಸಿ ಅನ್ಸುತ್ತೆ. ಅರ್ಥ ಆಯ್ತಲ್ವಾ? ಮೊತ್ತೆಪ್ಪು ಗಿದ್ಬಿಡಿ. ಕೊಡ್ತಾ ಇರೋದು ಅವರು, ತಗೊಳ್ತಾ ಇರೋದು ಇವ್ರು. ನೀವ್ ಯಾಕೆ ತಲೆಗೆ ಹುಳ ಬಿಡ್ಕೋತಾ ಇದೀರಾ? ಏನೋ ಮನ್ಸಿಗೆ ಬಂದಿದ್ ಹೇಳ್ದೆ ಸಮು, ಅದ್ರ ಮೇಲೆ ನಿಮ್ಮಿಷ್ಟ. ಅದೆಲ್ಲ ಬಿಡಿ ಬಾವಾ. ಅಕ್ಕ, ನಾನ್ ಸಂಜೆ ರಿಸೆಪ್ಷನ್ಗೆ ಹೋಗ್ಬೇಕು. ನಿನ್ನ ಹತ್ರ ಇರೋ ಜ್ಯುವೆಲರಿ ಕೊಡೆ. ನೀನು ಇವ್ರ ತರನೇ ಜೋಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ಯಾ ಅಲ್ವೇ? ನಮ್ಮ ಒಡವೆಗಳೆಲ್ಲ ಕಳ್ತನ ಆಗಿದೆ ಅಂತ ಗೊತ್ತು ತಾನೆ? ಮತ್ ನಾನೆಲ್ಲಿಂದ ತಂದ್ಕೊಡ್ಲಿ? ಅಕ್ಕ, ಅದೆಲ್ಲ ಅಮ್ಮ ಕೊಡ್ಸಿರೋದು. ಬಾವ ಕೊಡ್ಸಿರೋ ಜ್ಯುವೆಲ್ಸ್ ಇದೆಯಲ್ಲ, ಅದನ್ನ ಕೊಡು ಅಂತ ಕೇಳ್ತಿರೋದು.